5 ವರ್ಷಗಳ ಹಿಂದೆ ಸಂಭವಿಸಿದ ಪ್ರಕೃತಿ ವಿಕೋಪಕ್ಕೆ ಕೊಡಗು ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿತ್ತು. ನೂರಾರು ಕುಟುಂಬಗಳು ಮನೆ ಮಠವನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ವು. ಇನ್ಫೋಸಿಸ್ನಿಂದ ನಿರ್ಮಾಣವಾಗಿದ್ದ 200 ಮನೆಗಳು ಇನ್ನೂ ಕೂಡ ಹಂಚಿಕೆಯಾಗಿಲ್ಲ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಒಂದು ಕಡೆ ಸರ್ಕಾರದಿಂದ ನಿರ್ಮಾಣವಾಗಿ ಸಂತ್ರಸ್ತರಿಗೆ ಹಂಚಿಕೆಯಾಗಿರುವ ನೂರಾರು ಮನೆಗಳು, ಮತ್ತೊಂದೆಡೆ ಇನ್ಫೋಸಿಸ್ನಿಂದ ನಿರ್ಮಾಣವಾಗಿರುವ 200 ಮನೆಗಳು. ಇವು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಜಂಬೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಸಂತ್ರಸ್ತರ ಮನೆಗಳು. 2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಜಲಪ್ರಳಯದ ವೇಳೆ ನೂರಾರು ಕುಟುಂಬಗಳು ಸೂರು ಕಳೆದುಕೊಂಡಿದ್ವು. ಸರ್ಕಾರ ಕೊಟ್ಟ ಮಾತಿನಂತೆ ಸಂತ್ರಸ್ತರಿಗೆ ಮನೆಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಿದೆ. ಜಿಲ್ಲೆಯ 5 ಕಡೆ ಸುಮಾರು 700ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಸಂತ್ರಸ್ತರಿಗೆ ವಿತರಿಸಲಾಗಿದೆ. ಜಂಬೂರು ಗ್ರಾಮದಲ್ಲಿ ಇನ್ಫೋಸಿಸ್ ಸಂಸ್ಥೆ 200 ಮನೆಗಳನ್ನು ನಿರ್ಮಾಣ ಮಾಡಿದ್ರೂ ಸರ್ಕಾರ ಹಸ್ತಾಂತರಿಸಿಲ್ಲ. ನಮಗೀಗ ನಾವು ಏನು ಮಾಡ್ಬೋದು, ಎಲ್ಲಿಗೆ ಹೋಗ್ಬೇಕಂತ ನಮಗೊಂದು ತಲೆ ಓಡ್ತಿಲ್ಲ ಸರ್. ಈಗ ಗಂಡ ಬೇರೆ ಈಗ ಸತ್ತೋಗಿ ಸರ್ 2 ವಾರ ಆಯಿತು. ಮನೆ ಇಲ್ಲ, ಮಠ ಇಲ್ಲ, ನಮಗೆ ಏನಿಲ್ಲ ಸರ್. ನಾನು ಅಲ್ಲಿಂದ ಮನೆ ಕೆಲಸ ಮಾಡ್ತೀನಿ. ಇದು ಒಂದೇ ಮಗ ಸರ್. ಮಗ, ಅವನ ಹೆಂಡತಿ, ಅವನ ಮಗು, ಮತ್ತು ನಮ್ಮ ಅತ್ತೆ ಒಬ್ಬರು ವಯಸ್ಸಾಗಿದ್ದಾರೆ, ಅವರು ಬಾಡಿಗೆ ಮನೇಲಿ ನಾವು ಈಗ ನಮಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಇನ್ನು ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಿ 2 ವರ್ಷ ಕಳೆದಿದೆ. ಆದರೆ ಇನ್ಫೋಸಿಸ್ ಮನೆಗಳು ಮಾತ್ರ ಹಂಚಿಕೆಯಾಗದೆ ಉಳಿದುಕೊಂಡಿದೆ. ಸಾಕಷ್ಟು ವಸತಿ ರಹಿತರು ಮನೆ ಇಲ್ಲದೆ ಇಂದಿಗೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ಫೋಸಿಸ್ ಸಂಸ್ಥೆಯಿಂದ ಸರ್ಕಾರ ಮನೆಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಕೆಲಸ ಆಲ್ಮೋಸ್ಟ್ 90% ಅಂತಲ್ಲ 99% ಆಗಿದೆ ಕೆಲಸ. ಇನ್ನೊಂದು ಕರೆಂಟಿಂದ ಒಂದು ಕೆಲಸ ಆಗಬೇಕು. ಅದೊಂದು ಕರೆಂಟ್ ಕಲೆಕ್ಷನ್ ಒಂದು ಕೊಟ್ಟಿಲ್ಲ. ಅದನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ, ರೋಡಿನ ಕೆಲಸ, ಪೈಪ್ ಲೈನು ಮತ್ತು ಡ್ರೈನೇಜ್ ಇದೆ ಎಲ್ಲ ಕೆಲಸ ಆಗಿದೆ. ಆಲ್ಮೋಸ್ಟು ಈಗ 378 ಮನೆಗಳಿಗೆ ಆಲ್ಮೋಸ್ಟ್ ಜನ ಬಂದಿದ್ದಾರೆ. ಇನ್ನೂ 200 ಮನೆ ಇನ್ನೂ ಪೆಂಡಿಂಗ್ ಇದೆ. 3rd ಲಿಸ್ಟ್ ಕೇಳಿದರೆ ಹೋಗಿ ಮನೆ ಸಿಗದವರು ಹೋಗಿ ಮನೆ ಕೇಳಿದಾಗ 200 ಮನೆಗೆ ಕೇಳಿದಾಗ 3rd ಲಿಸ್ಟಲ್ಲಿ ನಿಮ್ಮ ಹೆಸರುಂಟು, 4th ಲಿಸ್ಟಲ್ಲಿ ಹೆಸರುಂಟು ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇನ್ನೆರಡು ತಿಂಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಅದರೊಳಗೆ ಮನೆ ಸಿಗುವಂತಹ ಸಂತ್ರಸ್ತರಿಗೆ ಮನೆ ನೀಡುವತ್ತ ಜಿಲ್ಲಾಡಳಿತ ಚಿತ್ತ ಹರಿಸಬೇಕಿದೆ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸ್ವಾತಂತ್ರ್ಯ ಬಂದು 7.5 ದಶಕ ಕಳೆದ್ರೂ ಈ ಗ್ರಾಮದ ಜನರ ಸಮಸ್ಯೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸರ್ಕಾರದ ವತಿಯಿಂದ ಆಗಬೇಕಾದಂತಹ ಕೆಲಸಗಳು ಹಳ್ಳ ಹಿಡಿದಿವೆ. ಓಡಾಡೋಕೆ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಬಾರ್ಚ್ ಮೂಲಕ ನದಿ ದಾಟುತ್ತಿರುವ ನಾಗರಿಕರು, ಇನ್ನೊಂದ್ ಕಡೆ ಅರ್ಧದಲ್ಲೇ ಕುಂಠಿತವಾಗಿರುವ ಸೇತುವೆ ಕಾಮಗಾರಿ. ಸೇತುವೆ ಮಂಜೂರಾದ್ರೂ ಉಪಯೋಗಕ್ಕಿಲ್ಲದ ಸ್ಥಿತಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ತೀರ ಪ್ರದೇಶದ ಕಥೆ ವ್ಯಥೆ. ಅಘನಾಶಿನಿ ತೀರದ ಹಲವು ಗ್ರಾಮಗಳ ಜನರಿಗೆ ಕಿಲೋಮೀಟರ್ ಗಟ್ಟಲೆ ಸುತ್ತಿ ಬಳಸಿ ಪ್ರಯಾಣಿಸೋ ದುಸ್ಥಿತಿ. ಅಘನಾಶಿನಿ ನದಿ ದಾಟಿದ್ರೆ ಪಟ್ಟಣ ತಲುಪಲು 5-6 ಕಿಲೋಮೀಟರ್ ಕಡಿಮೆಯಾಗುತ್ತೆ. ಆದರೆ ನದಿಗೆ ಸೇತುವೆ ಭಾಗ್ಯ ಮಾತ್ರ ಇನ್ನೂ ದೊರೆತಿಲ್ಲ. ತಾರಿ ಬಾಗಿಲಿನಿಂದ ಹೆಗಡೆ ಗ್ರಾಮಕ್ಕೆ ಸೇತುವೆ ನಿರ್ಮಾಣವಾಗ್ತಿದ್ದು ಆಮೆಗತಿಯಲ್ಲಿ ಸಾಕ್ತಿದೆ. ದೋಣಿಯಿಂದ ಭಾಳ ಜನ ನಾವು ದಿವಸ 2 ಸಲ ಓಡಾಡ್ತರು. 15-30 ರೂಪಾಯಿ ಬೇಕಾಗ್ತದೆ. 4 ಸಲ ಓಡಾಡಿದ್ರೆ 60 ರೂಪಾಯಿ ಆಯ್ತು. ಬ್ರಿಡ್ಜ್ ಆದ್ರೆ ಹತ್ತಿರನೇ ಕೆಲಸ ನಡೀತಾ ಇದೆ. ಅಂದ್ರೆ ತೊಂದರೆ ಇಲ್ಲ. ಅದು ಈಗ ಒಂದು ಸ್ವಲ್ಪ ಅದು ಆಚೆಗೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು ಸ್ವಲ್ಪ ಕುಸಿದು ಬಿತ್ತದು. ಅದರಿಂದ ತೊಂದರೆ ಇಲ್ಲ. ಅಂದರೆ ಅದು ಬ್ರಿಡ್ಜ್ ಎಲ್ಲ ಸರಿನೇ ಇತ್ತದು. ಅದೇನೋ ಒಂದು ಸ್ವಲ್ಪ ಕುಳಿಸೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿ ಏನೋ ಬಿದ್ದದೆ ಅಂತರು. ಬ್ರಿಡ್ಜ್ ಆದ್ರೂ ಚಲೋದೇ ಅಲ್ಲ ನಮಗೆ. ಹಳ್ಳ ಇದು ದೋಣಿ ಮೇಲೆ ಹೋಗೋದು ತಪ್ತದೆ ಅಲ್ಲ. ಬ್ರಿಡ್ಜ್ ಆದ್ರೂ ಚಲೋದೇ ನಮ್ಗೆ. ಅಷ್ಟ ನಡೀತೆ ಅದೇಗೆ ನೋಡ್ಬೇಕು. ಇನ್ನು ಮುಂದೆ ಇಟ್ಟು ಬ್ಯಾಗ್ ಮಾಡ್ತಾರೆ ಏನೋ ಅಂತ. ನೆರೆಗೆರೆ ಬರ್ತದೆ ಇಲ್ಲಿ. ಹಳ್ಳ ಮುಳುಗ್ತದೆ, ಇಲ್ಲೆಲ್ಲ ಮುಳುಕೋಯ್ತದೆ. ನಮ್ಗೆ ಅಲ್ಲಿ ಇತ್ಲಾಗೂ ಹೋಯ್ತದೆ. ಹೌದು, ಬೀಡಿಸ್ಕೊಡಿದ್ರೆ ಕಟ್ಟು ಹೋಯ್ತದೆ ಇದು. ನಾವು ಮತ್ತೆ ಬುಳ್ಬುಳಿನೇ. ಸುಮಾರು 23 ಕೋಟಿ ವೆಚ್ಚದಲ್ಲಿ ಡಿಕೋಸ್ತಾ ಕಂಪನಿ ಸೇತುವೆ ನಿರ್ಮಾಣದ ಹೊಣೆ ಹೊತ್ತಿದೆ. ಆದರೆ ಕೆಲ ದಿನಗಳ ಹಿಂದೆ ಸೇತುವೆಯ ಗಾರ್ಡರ್ ಕುಸಿದು ಬಿದ್ದಿದೆ. ಇದು ಕಾಮಗಾರಿಯ ಗುಣಮಟ್ಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ.
ಈಗಾಗಲೇ 3 ಗರ್ಡರ್ ಲಾಂಚ್ ಮಾಡುವಾಗ ಮುರಿದು ಬಿದ್ದಿದೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ. ಇದಕ್ಕೆಲ್ಲ ಸ್ಥಳೀಯ PWD ಇಂಜಿನಿಯರ್ಗಳೇ ಕಳಪೆ ಕಾಮಗಾರಿ ನಿರ್ವಹಣೆ ಮಾಡಿದ್ದೇ ಕಾರಣ. ಅದು ಬಿಟ್ಟು ಮತ್ತೇನಿಲ್ಲ. ಯಾಕೆಂತಂದರೆ ಲಾಂಚ್ ಮಾಡುವಾಗ AW ಅವರು ಸಹ ಇಲ್ಲಿ ಸ್ಥಳದಲ್ಲಿ ಹಾಜರಿರಬೇಕು ಅಂತೇಳಿ PWD ರೀತಿ ನೀತಿ ಹೇಳ್ತದೆ. ಆದರೆ ಅವರು ಯಾರೂ ಇಲ್ಲಾಗಿತ್ತು. ಪ್ಲಾನ್ ಪ್ರಕಾರ ಕೆಲಸ ಆಗಿದ್ರೆ ಆಗಸ್ಟ್ ವೇಳೆ ಸೇತುವೆ ಲೋಕಾರ್ಪಣೆಯಾಗಬೇಕಿತ್ತು. ಆದರೆ 12 ತಿಂಗಳಲ್ಲಿ ಮಳೆಗಾಲ ಆರಂಭವಾಗಲಿದ್ದು ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.